ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ.
ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಆನೆ ದಾಳಿಗೆ ಮಹಿಳೆ ಬಲಿಯಾಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಆಗ್ರಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಹಾಸನದಲ್ಲಿ ನಡೆದಿರುವಂತಹ ಒಂದು ಘಟನೆ, ಆನೆ ದಾಳಿಗೆ ಮಹಿಳೆ ಶೋಭಾ ಅನ್ನುವಂಥವರು ಬಲಿಯಾಗಿದ್ದಾರೆ. 50 ಲಕ್ಷ ಪರಿಹಾರ ನೀಡುವಂತೆ ಸಾರ್ವಜನಿಕರು ಧರಣಿ ಕೂತಿದ್ದಾರೆ. ಮೂಗಲಿ ಗ್ರಾಮದಲ್ಲಿ ಮೃತ ಶೋಭಾ ಮೃತದೇಹ ಇಟ್ಟು ಪ್ರತಿಭಟನೆ. ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಹೋರಾಟ. ಡಿಸಿಕೆಎಸ್ ಲತಾ ಕುಮಾರಿ, ಹಾಸನ ಡಿಎಫ್ಒ ಸೌರಭ್ ದೌಡಾಯಿಸಿದ್ದಾರೆ. ನಮಗೆ ನ್ಯಾಯ ಬೇಕು, ಹೋರಾಡಿದರೆ ಕೇಸ್ ದಾಖಲಿಸ್ತೀರಾ? ಈ ರೀತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಕಾಡಾನೆಯಿಂದ ಶಾಶ್ವತ ಪರಿಹಾರ ನೀಡುವಂತೆ ಪ್ರತಿಭಟನೆ ನಡೆದಿದೆ. ಎಷ್ಟೊತ್ತಿಗೆ ಹೋಯ್ದ್ರ ಮೇಲೆ